ಹಲೋ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನನ್ನ ಚಾನೆಲಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಕಮ್ಯುನಿಕೇಷನ್ ಬಗ್ಗೆ, ಕಾನ್ಫಿಡೆನ್ಸ್ ಬಗ್ಗೆ ಅಥವಾ ಸ್ಪಿರಿಚುಯಾಲಿಟಿ ಬಗ್ಗೆ, ಮೋಟಿವೇಶನ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ ಇದೆಲ್ಲದ್ರ ಬಗ್ಗೆನೂ ಮಾತಾಡಿದ್ದೀನಿ. ಬಟ್ 2 ಟಾಪಿಕ್ಸ್ ರಿಲೇಷನ್ಶಿಪ್ ಆ್ಯಂಡ್ ಫೈನಾನ್ಸ್ ಇದು ಎರಡರ ಬಗ್ಗೆ ಅಷ್ಟಾಗಿ ಮಾತಾಡಿಲ್ಲ. ಸೊ ಇವತ್ತಿನ ವಿಡಿಯೋಲಿ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿ ಮನಿ ಬಗ್ಗೆ ಮಾತಾಡಿಲ್ಲ ಅಂದರೆ ಹೇಗೆ? ಬಟ್ ಲೆಟ್ ಮೀ ಕ್ಲಾರಿಫೈ, ನಾನು ಯಾವುದೇ ಫೈನಾನ್ಸ್ ಎಕ್ಸ್ಪರ್ಟ್ ಅಲ್ಲ. ಇದುವರೆಗೂ ನಾನು ಎಲ್ಲ ಟಾಪಿಕ್ಸ್ ಬಗ್ಗೆನೂ ನನ್ನ ಲೈಫಲ್ಲಿ ಎಷ್ಟು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದೇ ರೀತಿ ಈ ವಿಷಯದ ಬಗ್ಗೆನೂ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಅದನ್ನ ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಇನ್ ಟುಡೇಸ್ ವಿಡಿಯೋ ಮನಿ ಬಗ್ಗೆ ನಾನು 5 ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂತಹ ಚಾಯ್ಸಸ್ನ ಮಾಡ್ಕೊಳ್ಳೋದಕ್ಕೆ, ರೈಟ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ, ನಿಮಗೆ ಬೇಕಾಗಿರುವಂತಹ ಲೈಫ್ನ ಲೀಡ್ ಮಾಡೋದಕ್ಕೆ, ಹಾಗೆಯೇ ನಿಮ್ಮ ಫ್ರೀಡಮ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ನಮಗೆ ಲೈಫಲ್ಲಿ ಎಷ್ಟೊಂದು ವಿಷಯಗಳ ಬಗ್ಗೆ ಏನು ಮಾಡಬೇಕು ಎಕ್ಸಾಕ್ಟಾಗಿ ಅಂತ ನಮಗೆ ಗೊತ್ತಿರುತ್ತೆ, ಬಟ್ ನಾವು ಆ್ಯಕ್ಷನ್ ತೊಗೊಳ್ತಾ ಇರಲ್ಲ. ಐ ವಾಸ್ ರಿಯಲಿ ಸೀರಿಯಸ್ ಅಬೌಟ್ ಮೈ ಇನ್ವೆಸ್ಟಿಂಗ್ ಜರ್ನಿ. ಸೊ ನಾನೊಂದು ರೆಪ್ಯೂಟೆಡ್ ಫೈನಾನ್ಷಿಯಲ್ ಅಡ್ವೈಸರ್ ಅವರ ಸೆಮಿನಾರ್ಸ್ ಆಗಿರ್ಬೋದು, ವರ್ಕ್ಶಾಪ್ ತುಂಬ ರೆಗ್ಯುಲರ್ ಆಗಿ ನಾನು ಅಟೆಂಡ್ ಮಾಡ್ತಾ ಇದ್ದೆ. ಆ್ಯಂಡ್ ಆಲ್ಸೋ ಇನ್ಫ್ಯಾಕ್ಟ್ ಅಲ್ಲಿ ಬರ್ತಾ ಇದ್ದಂತಹ ಜನ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅವ್ರಗಳ ಏಜ್ ಗ್ರೂಪ್ ಮೋಸ್ಟ್ ಆಫ್ ದೆಮ್ ವರ್ ಲೈಕ್ mid-30s ಅಥವಾ ಲೇಟ್ 40s ಈ ಒಂದು ಏಜ್ ಗ್ರೂಪ್ ಅವರಾಗಿದ್ದರು. ಅಷ್ಟು ಜನರಲ್ಲಿ ಐ ವಾಸ್ ದ ಓನ್ಲಿ ಒನ್ ಅರ್ಲಿ 20sಲ್ಲಿ ಇದ್ದಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಅಡ್ವೈಸರ್ ಕೂಡ ಅದನ್ನೇ ಹೇಳ್ತಾ ಇದ್ರು, ನಿಮಗೆ ನಿಮ್ಮ ಲೈಫಲ್ಲಿ ಬೇಗ ರಿಯಲೈಸ್ ಆಗಿದೆ ಇನ್ವೆಸ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸ್ಟಾರ್ಟ್ ಯುವರ್ ಇನ್ವೆಸ್ಟಿಂಗ್ ಜರ್ನಿ ಆ್ಯಸ್ ಸೂನ್ ಆಸ್ ಪಾಸಿಬಲ್, ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಲೇಟರ್ ಇನ್ ಯುವರ್ ಲೈಫ್ ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ಅಂತ. ಬಟ್ ಅವ್ರು ಎಷ್ಟು ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡೋಕ್ಕೆ ಹೇಳಿದ್ರು ಅಷ್ಟೊಂದು ನಾನು ಮಾಡಿಲ್ಲ. ಬಟ್ ಐ ಡಿಡ್ ಮೈ ಪಾರ್ಟ್. ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಬಟ್ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಮಾಡಿಲ್ಲ ಅಂತ ಅಂದರೆ, ನಮಗೆ ಆ ಒಂದು ಏಜ್ ಗ್ರೂಪಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತಲ್ವ. ನಿಜವಾಗ್ಲೂ ನಾನು ಇಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾ, ಇಸ್ ಇಟ್ ದ ರೈಟ್ ಚಾಯ್ಸ್? ಆ್ಯಂಡ್ ಆಲ್ಸೋ ನನ್ನ ಏಜ್ ಗ್ರೂಪ್ ಅವರು ಯಾರೂ ಇರಲಿಲ್ಲ. ಸೊ ಐ ವಾಸ್ ಇನ್ ದ ಡೈಲಮಾ. ಒಂದು ಸ್ವಲ್ಪ ಭಯ ಆಯಿತು, ಕನ್ಫ್ಯೂಷನ್ ಇತ್ತು. ಬಟ್ ನೀವು ಇಫ್ ಯು ಆರ್ ಇನ್ ಯುವರ್ ಅರ್ಲಿ 20s ಪ್ಲೀಸ್ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನೀವು ಈಗ ಅರ್ಲಿ 20sಲ್ಲಿ ಇದ್ದೀರಾ ಅಂತ ಅಂದರೆ ಮೋಸ್ಟ್ಲಿ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಇದ್ದೀರಾ, ರೆಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಗ್ರಾಸರೀಸ್ ಆಗಿರ್ಬೋದು ನಿಮ್ಮ ಪೇರೆಂಟ್ಸ್ ನೋಡ್ಕೊಳ್ತಾ ಇದ್ದಾರೆ, ಅಥವಾ ನಿಮ್ಮ ಎಲ್ಡರ್ ಸಿಬ್ಲಿಂಗ್ಸ್ ಇದ್ದಾರೆ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಸೊ ನೀವು ಈಗಷ್ಟೇ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಅಥವಾ ಓದ್ತಾ ಸೈಡ್ ಗಿಗ್ ಮಾಡ್ತಾ ಇದ್ದೀರಾ, ಅಥವಾ ಪಾಕೆಟ್ ಮನಿ ಸಿಗ್ತಾ ಇದೆ, ಏನೇ ಇರ್ಬೋದು. ಅದರಲ್ಲಿ ನಿಮ್ಗೆ ಒಂದು ವಿಷಯ ಅರ್ಥ ಆಗೋದ್ರೆ ಎಷ್ಟು ದುಡ್ಡನ್ನ ನಾನು ನೆಸೆಸರಿಯಾಗಿ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟನ್ನು ಅನ್ನೆಸೆಸರಿಯಾಗಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಿಬಿಟ್ರೆ, ಈ ನೆಸೆಸರಿ ಸ್ಪೆಂಡಿಂಗ್ಸ್ ಏನಿದೆ ಅದನ್ನೆಲ್ಲ ನೀವೇ ಕಟ್ ಆಫ್ ಮಾಡಿ ನೀವೇ ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯು ಡೋಂಟ್ ಹ್ಯಾವ್ ಟು ಡಿಗ್ ಡೀಪರ್. ನಿಮಗೆ ಎಷ್ಟು ನಾಲೆಜ್ ಇದೆ, ಮೇ ಬಿ ಮ್ಯೂಚುವಲ್ ಫಂಡ್ಸ್, SIPs, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ಸ್ ಪರ್ಚೇಸ್ ಮಾಡೋದು, ಟ್ರೇಡಿಂಗಿಂದ ದೂರ ಇರಿ. ಪ್ಲೀಸ್ ಅವಾಯ್ಡ್ ಟ್ರೇಡಿಂಗ್. ನಾನು ಮಾತಾಡ್ತಾ ಇರೋದು ಲಾಂಗ್ ಟರ್ಮ್ ಸ್ಟಾಕ್ ಬೈ ಮಾಡೋದ್ರ ಬಗ್ಗೆ. ಇದರಲ್ಲಿ ನಿಮಗೆ ಎಷ್ಟು ನಾಲೆಜ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ, ಜಾಸ್ತಿ ಬೇಡ. ಮಿನಿಮಲ್ ಇನ್ವೆಸ್ಟ್ಮೆಂಟಿಂದನೇ ಸ್ಟಾರ್ಟ್ ಮಾಡಿ. ವಿತ್ ದ ಪ್ರಾಕ್ಟಿಕಲ್ ನಾಲೆಜ್ ನಿಮ್ಗೆ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಹೋಗುತ್ತೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, ಯಾವುದು ಬೆಟರ್ ಆಪ್ಷನ್, ವಿಚ್ ಇಸ್ ದ ಬೆಸ್ಟ್ ಫಿನಾನ್ಷಿಯಲ್ ಡಿಸಿಷನ್ ಅಂತ. ಬಿಕಾಸ್ ಲೇಟರ್ ಇನ್ ಲೈಫ್ ಬೇಡ ಅಂತ ಅಂದ್ರೂ ಸಿಕ್ಕಾಪಟ್ಟೆ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬಂದೇ ಬರುತ್ತೆ. ಆವಾಗ ನೀವು ಇಷ್ಟು ಫ್ಲೆಕ್ಸಿಬಲ್ ಆಗಿ ಇನ್ವೆಸ್ಟ್ ಮಾಡೋಕ್ಕಾಗದೇ ಇರ್ಬೋದು. ಹಾಗಾಗಿ ಇಫ್ ಯು ಆರ್ ಇನ್ ಯುವರ್ ಅರ್ಲಿ 20s ಯೂಸ್ ಯುವರ್ ಬ್ರೈನ್ಸ್ ಆ್ಯಂಡ್ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಆ್ಯಂಡ್ ಲೈಕ್ ದ ಅಡ್ವೈಸರ್ ಸೆಡ್, ಯು ವಿಲ್ ಥ್ಯಾಂಕ್ ಯುವರ್ ಸೆಲ್ಫ್ ಲೇಟರ್. ಒಂದು ಫೇಮಸ್ ಆ್ಯಂಡ್ ಆಲ್ಮೋಸ್ಟ್ ಆಲ್ವೇಸ್ ವರ್ಕ್ ಆಗುವಂತಹ ಒಂದು ಫೈನಾನ್ಷಿಯಲ್ ರೂಲ್ನ ಫಾಲೋ ಮಾಡಿ. ಆ್ಯಂಡ್ ದ ರೂಲ್ ಇಸ್ 50-30-20 ರೂಲ್. ನಿಮ್ಮ ಸ್ಯಾಲ್ರಿನ ಪಿಜ್ಜಾ ವಿತ್ 10 ಸ್ಲೈಸಸ್ ಅಂತ ಯೋಚನೆ ಮಾಡಿ. ಈಗ 5 ಸ್ಲೈಸಸ್ ಅಂದರೆ 50% ಆಫ್ ಯುವರ್ ಸ್ಯಾಲ್ರಿ ಗೋಸ್ ಟು ಯುವರ್ ನೀಡ್ಸ್. ಅಂದರೆ ಈ ಎಕ್ಸ್ಪೆನ್ಸಸ್ನ ನೀವು ಕಟ್ ಡೌನ್ ಮಾಡೋಕ್ಕಾಗೋದೇ ಇಲ್ಲ. ನಿಮ್ಮ ರೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಗ್ರಾಸರೀಸ್ ಅಥವಾ ಫ್ಯೂಯಲ್, ನಿಮ್ಮ ಮಕ್ಕಳು ಸ್ಕೂಲ್ ಫೀಸ್, ಇಂಟರ್ನೆಟ್, ಇದು ಯಾವುದನ್ನು ನೀವು ಕಟ್ ಡೌನ್ ಮಾಡೋಕ್ಕಾಗಲ್ಲ. ಸೊ ಈ 50% ನಿಮ್ಮ ನೀಡ್ಸ್ಗೆ ಹೋಗುತ್ತೆ. ಇನ್ನು 3 ಸ್ಲೈಸಸ್ ಅಂದರೆ 30% ಆಫ್ ಯುವರ್ ಸ್ಯಾಲ್ರಿ ಗೋಸ್ ಟು ಯುವರ್ ವಾಂಟ್ಸ್. ಕಮಾನ್, ನಿಮಗೆ ವಾಂಟ್ಸ್ ಇಲ್ಲವೇ ಇಲ್ಲ ಅಂತೆಲ್ಲ ಯೋಚನೆ ಮಾಡಿಬಿಡಿ. ದೋಸ್ ಸ್ವಿಗ್ಗಿ ಆರ್ಡರ್ಸ್ ಆಗಿರ್ಬೋದು, ಅಥವಾ ನೀವು ಆನ್ಲೈನಲ್ಲಿ ನೋಡಿರೋ ಕ್ಯೂಟ್ ಕುರ್ತಿ ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ಕೇಸ್ನ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಳ್ಳೋದಾಗಿರ್ಬೋದು, ಅಥವಾ ಫ್ಯಾನ್ಸಿ ಕೆಫೆ ಔಟಿಂಗ್ ಆಗಿರ್ಬೋದು, ಅಥವಾ ಮೂವಿ ಟಿಕೆಟ್ಸ್ ಆಗಿರ್ಬೋದು. ದೀಸ್ ಥಿಂಗ್ಸ್ ಆರ್ ನಾಟ್ ಬ್ಯಾಡ್. ಲೈಫ್ನ ಎಂಜಾಯ್ ಕೂಡ ಮಾಡಬೇಕು. ಬಟ್ ಯಾವಾಗ ನಿಮ್ಮ ನೀಡ್ಸ್ ಆ್ಯಂಡ್ ಸೇವಿಂಗ್ಸ್ನ ಕೂಡ ನಿಮ್ಮ ವಾಂಟ್ಸ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಗ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ದ ಲಾಸ್ಟ್ 2 ಸ್ಲೈಸಸ್ ಅಂದರೆ 20% ಆಫ್ ಯುವರ್ ಸ್ಯಾಲ್ರಿ ಗೋಸ್ ಟು
ಟು ಯುವರ್ ಫ್ಯೂಚರ್. ಇದರಲ್ಲಿ ನಿಮ್ಮ ಸೇವಿಂಗ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್, ರಿಟೈರ್ಮೆಂಟ್ ಫಂಡ್ ಅಥವಾ ಎಮರ್ಜೆನ್ಸಿ ಫಂಡ್ ಅಥವಾ ಮ್ಯೂಚುವಲ್ ಫಂಡ್ಸ್, ಆರ್ ನೀವು ಒಂದು ಡ್ರೀಮ್ ವೆಕೇಷನ್ಗೆ ಹೋಗಬೇಕು ಅಥವಾ ಡ್ರೀಮ್ ಕಾರ್ ತೊಗೊಳ್ಬೇಕು ಅಂತ ಏನು ಸೇವ್ ಮಾಡ್ತಾ ಇರ್ತೀರಾ, ಈ ಒಂದು ಫ್ಯೂಚರ್ ಸೇವಿಂಗ್ಸ್ ಕಡೆ ಹೋಗುತ್ತೆ. ಈಗ ಈ ರೂಲ್ ಯಾಕೆ ವರ್ಕ್ ಆಗುತ್ತೆ ಅಂತ ಅಂದರೆ, ಇದು ಪ್ರತಿಯೊಂದು ರೂಪಾಯಿಗೂ ಜಾಬ್ನ ಕೊಡುತ್ತೆ. ಇಲ್ಲ ಅಂತಂದರೆ ಯೂಶ್ವಲಿ ಏನಾಗುತ್ತೆ, ಸ್ಯಾಲ್ರಿ ಬರುತ್ತೆ ಆ್ಯಂಡ್ ಎಲ್ಲೆಲ್ಲೋ ಇಂಪಲ್ಸಿವ್ ಪರ್ಚೇಸ್ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ₹200 ಒಂದು ಸ್ವಿಗ್ಗಿಗೆ ಹೋಯಿತು, ₹500 ಇನ್ನೆಲ್ಲೋ ಅಮೆಝಾನ್ಗೆ ಹೋಯಿತು. ಸೊ ಈ ರೀತಿ ಇಂಪಲ್ಸಿವ್ ಪರ್ಚೇಸ್ ಮಾಡ್ತಾ ಮಾಡ್ತಾ ಬೈ ದ ಎಂಡ್ ಆಫ್ ದ ಮಂತ್ ನನ್ನ ಸ್ಯಾಲ್ರಿ ಎಲ್ಲೋಯ್ತು ಗುರು ಅಂತ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಪರ್ಸೆಂಟೇಜಸ್ನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಬೇಕಾಗಿಲ್ಲ. ಎಸ್ಪೆಷಲಿ ನೀವು ಈಗೀಗ ಜಾಬ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಕೆಲವು ತಿಂಗಳುಗಳು ಎಕ್ಸ್ಪೆನ್ಸಸ್ ಜಾಸ್ತಿನೇ ಇರ್ಬೋದು, ಆ್ಯಂಡ್ ದ್ಯಾಟ್ಸ್ ಓಕೆ. ಇಲ್ಲಿ ಪಾಯಿಂಟ್ ಏನಂದರೆ, ರ್ಯಾಂಡಮ್ ಆಗಿ ನಿಮ್ಮ ದುಡ್ಡನ್ನು ಖರ್ಚು ಮಾಡೋದ್ರ ಬದಲು ಒಂದು ಪ್ರಾಪರ್ ಪ್ಲ್ಯಾನ್ನ ಫಾಲೋ ಮಾಡೋದು, ಸೊ ದ್ಯಾಟ್ ಯು ಹ್ಯಾವ್ ಡಿಸಿಪ್ಲಿನ್ ಟುವರ್ಡ್ಸ್ ಮನಿ ಅಂತ. ಸೊ ದ್ಯಾಟ್ ನಿಮಗೆ ನಿಮ್ಮ ಪ್ರತಿಯೊಂದು ರೂಪಾಯು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಎಲ್ಲಿ ಕಟ್ ಡೌನ್ ಮಾಡ್ಬೋದು, ಎಲ್ಲಿ ಅನ್ನೆಸೆಸರಿ ಇದೆ ಅನ್ನೋ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಅಂತ. ಒಂದು ಫಂಡ್ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ, ಆ್ಯಂಡ್ ಲೆಟ್ಸ್ ಕಾಲ್ ಇಟ್ ಫ್ರೀಡಮ್ ಫಂಡ್. ಇನ್ ಕೇಸ್ ಇಫ್ ಯು ಆರ್ ಅ ವುಮೆನ್ ಆ್ಯಂಡ್ ವಾಂಟ್ ಟು ಹ್ಯಾವ್ ಅ ಚೈಲ್ಡ್ ಇನ್ ಫ್ಯೂಚರ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಆ ಟೈಮಲ್ಲಿ ನಿಮಗೆ ಆದಷ್ಟು ನಾನು ನನ್ನ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆ ಟೈಮಲ್ಲೂ ಕೆಲಸ, ದುಡ್ಡು, ಸ್ಟ್ರೆಸ್ಸು ಅಂತ ಬದುಕೋದಕ್ಕೆ ಯಾರೂ ಇಷ್ಟಪಡಲ್ಲ, ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ಸೇನ್, ರೈಟ್? ಸೊ ನಾವು ಇವಾಗ ಆ್ಯಸ್ ಅಡಲ್ಟ್ಸ್ ಯೋಚನೆ ಮಾಡಿದ್ರೇ ಒಂದು ಮಗು ಜೊತೆ ಅವರ ಪೇರೆಂಟ್ಸ್ ಮೈಂಡ್ಫುಲಿ ಟೈಮ್ನ ಸ್ಪೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಎಸೆನ್ಷಿಯಲ್ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ನಾವು ನಮ್ಮ ಮೇಲೆ ವರ್ಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಸಣ್ಣ ಪುಟ್ಟ ವಿಷಯಗಳನ್ನ ನಮಗೆ ಚೈಲ್ಡ್ಹುಡ್ಡಿಂದನೇ ಹೇಳ್ಕೊಟ್ಟಿದ್ರೆ ನಾನು ಎಷ್ಟು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದಾಗಿತ್ತು, ಇಂಡಿಪೆಂಡೆಂಟ್ ಅಡಲ್ಟ್ ಆಗ್ತಿದ್ದೆ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಬಟ್ ನಮಗೆ ಮಾತ್ರ ಅಲ್ಲ, ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ಗೂ ಅವ್ರ ಪೇರೆಂಟ್ಸ್ ಬಗ್ಗೆ ಹಾಗೆ ಅನಿಸಿರ್ಬೋದು, ನಮ್ಮ ಪೇರೆಂಟ್ಸು ಈ ರೀತಿ ನಂಗೆ ಹೇಳ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ. ಬಟ್ ಇಲ್ಲಿ ಪಾಯಿಂಟ್ ಪೇರೆಂಟ್ಸ್ನ ಬ್ಲೇಮ್ ಮಾಡೋದ್ರ ಬಗ್ಗೆ ಅಲ್ಲ, ಅವ್ರಿಗಿರುವಂತಹ ನಾಲೆಡ್ಜ್, ಅವ್ರಿಗಿರುವಂತಹ ವಿಸ್ಡಮಲ್ಲಿ ಅವ್ರು ಎಷ್ಟು ಹೇಳ್ಕೊಡೋಕ್ಕೆ ಸಾಧ್ಯನೋ ಅವ್ರ ಮಕ್ಕಳಿಗೆ ಅಷ್ಟನ್ನ ಹೇಳ್ಕೊಟ್ಟಿದ್ದಾರೆ. ದೇ ಹ್ಯಾವ್ ಟಾಟ್ ಅಸ್ ದ ಬೆಸ್ಟ್ ದೇ ಕುಡ್. ಬಟ್ ಮಗು ಜೊತೆ ಮೈಂಡ್ಫುಲಿ ಸ್ಟ್ರೆಸ್ ಫ್ರೀ ಆಗಿ ಅವ್ರ ಪೇರೆಂಟ್ಸ್ ಅವರ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಮೊದಲು ಫಿನಾನ್ಷಿಯಲಿ ಫ್ರೀ ಆಗಿರಬೇಕು. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ನಿಮ್ಮೆಲ್ಲ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ದ್ಯಾಟ್ಸ್ ಗ್ರೇಟ್. ಬಟ್ ಕೆಲವ್ರಿಗೆ ಆ ಒಂದು ಪ್ರಿವಿಲೇಜ್ ಇರಲ್ಲ, ಇಬ್ಬರು ಕೆಲಸ ಮಾಡಲೇಬೇಕಾಗಿರುತ್ತೆ. ಅಥವಾ ನೀವು ನನ್ನ ರೀತಿ ಯೋಚನೆ ಮಾಡ್ತೀರಾ, ನಿಮ್ಮ ಎಲ್ಲ ಸಣ್ಣ ಪುಟ್ಟ ಖರ್ಚುಗಳಿಗೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಆಗಲ್ಲ, ಐ ವಾಂಟ್ ಟು ಹ್ಯಾವ್ ದಟ್ ಫಂಡ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈಗಲಿಂದಾನೇ ಆ ಒಂದು ಫ್ರೀಡಮ್ ಫಂಡ್ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ದಟ್ ನೀವು ಆ ಟೈಮಲ್ಲಿ ನಿಮ್ಮ ಕರಿಯರಿಂದ ಬ್ರೇಕ್ ತಗೊಂಡು ಆರಾಮಾಗಿ ಸ್ಟ್ರೆಸ್ ಫ್ರೀ ಆಗಿ ನಿಮ್ಮ ಮಗು ಜೊತೆ ನೀವು ಪೀಸ್ಫುಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮಗೆ ಈ ಒಂದು ಫ್ರೀಡಮ್ ಫಂಡ್ ಒಂದು ಚಾಯ್ಸ್ನ ಕೊಡುತ್ತೆ, ಒಂದು ಫ್ರೀಡಮ್ನ ಕೊಡುತ್ತೆ. ಆ್ಯಂಡ್ ಈ ಫ್ರೀಡಮ್ನ ನೀವು ಓವರ್ ದ ಇಯರ್ಸ್ ಬಿಲ್ಡ್ ಮಾಡ್ಕೊಳ್ತಾ ಬರಬೇಕಾಗತ್ತೆ, ಬೈ ಇನ್ವೆಸ್ಟಿಂಗ್, ಬೈ ಸೇವಿಂಗ್, ಬೈ ಸೇಯಿಂಗ್ ನೋ ಟು ಅನ್ನೆಸೆಸರಿ ಸ್ಟಫ್, ಬೈ ಟ್ರ್ಯಾಕಿಂಗ್ ಯುವರ್ ಎಕ್ಸ್ಪೆನ್ಸಸ್, ಸೊ ದಟ್ ಆ ಟೈಮಲ್ಲಿ ಯು ಫೀಲ್ ಇಂಡಿಪೆಂಡೆಂಟ್ ಆ್ಯಂಡ್ ಸೆಲ್ಫ್ ರಿಲಯಂಟ್, ರೈಟ್? ಆ್ಯಂಡ್ ದ ಸೂನರ್ ಯು ಸ್ಟಾರ್ಟ್ ದ ಬೆಟರ್, ಬಿಕಾಸ್ ಎಷ್ಟು ಬೇಗ ಸೇವಿಂಗ್ಸ್ ಆರ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ದುಡ್ಡನ್ನ ಸೇವ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಅಷ್ಟು ಲಾಂಗ್ ಬ್ರೇಕ್ ಕೂಡ ನೀವು ತೊಗೊಳ್ಬೋದು. ನಿಮ್ಮ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನೀವು ಆ್ಯಪ್ಸ್ನ ಕೂಡ ಮೇಂಟೈನ್ ಮಾಡ್ಬೋದು. ಎವ್ರಿ ಮಂತ್ ಒಂದು ಕಡೆ ಕೂತ್ಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದನ್ನು ಒಂದು ಕಡೆ ಮಾನಿಟರ್ ಮಾಡ್ಕೊಳ್ಳಿ. ಯಾವ ಎಕ್ಸ್ಪೆನ್ಸಸ್ನ ನೀವು ಕಟ್ ಡೌನ್ ಮಾಡೋಕ್ಕೆ ಆಗೋದೇ ಇಲ್ಲ, ನೆಸೆಸರಿ ಫಾರ್ ಲಿವಿಂಗ್ ಅನ್ನುವಂತಹ ಖರ್ಚುಗಳು, ಆ್ಯಂಡ್ ಆಲ್ಸೋ ಅನ್ನೆಸೆಸರಿ ಸ್ಪೆಂಡಿಂಗ್ಸ್, ಮೇ ಬಿ ಇಂಪಲ್ಸಿವ್ ಶಾಪಿಂಗ್ ಆಗಿರ್ಬೋದು ಅಥವಾ ಈಟಿಂಗ್ ಔಟ್ಸೈಡ್ ಟೂ ಮಚ್, ಇಂಥ ಖರ್ಚುಗಳನ್ನ ಕೂಡ ಒಂದು ಕಡೆ ಕೂತ್ಕೊಂಡು ಮಾನಿಟರ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಏನೇನು ಖರ್ಚು ಮಾಡ್ತೀರಾ ಎವ್ರಿ ಮಂತ್ ಆ ಪ್ರತಿಯೊಂದು ರೂಪಾಯಿನೂ ಎಕ್ಸ್ಪೆನ್ಸ್ ಶೀಟಲ್ಲಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಅದನ್ನ ಒಂದ್ಸರಿ ಅನಲೈಸ್ ಮಾಡಿ. ಆಗ ನಿಮಗೆ ಶಾಕ್ ಆಗ್ಬೋದು, ನಾನು ಇಷ್ಟೊಂದು ದುಂದು ವೆಚ್ಚ ಮಾಡ್ತಾ ಇದ್ದೀನ ಅಂತ. ಬಿಕಾಸ್ ನಾವು ಇಂಡಿವಿಜುವಲ್ ಆಗಿ ಖರ್ಚು ಮಾಡುವಾಗ ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ. ಏನು ಒಂದ್ಸರಿ ಕೆಫೆಗೆ ಹೋಗಿ ಬಂದಿದ್ದಲ್ವಾ, ನನ್ನ ಫೇವ್ರೆಟ್ ಡೆಸರ್ಟ್ ಆರ್ಡರ್ ಮಾಡಿದ್ದಲ್ವಾ, ನಂಗೆ ಬೇಕಾಗಿರೋ ಬಟ್ಟೆ ಆರ್ಡರ್ ಮಾಡಿದ್ದಲ್ವಾ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಅದಲ್ಲ. ಆದರೆ ಈ ರೀತಿ ಖರ್ಚುಗಳನ್ನ ಎವ್ರಿ ಮಂತ್ ಎಷ್ಟು ರೆಪಿಟೇಟಿವ್ ಆಗಿ, ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ನಾನು ನಿಮ್ಮ ಎಲ್ಲ ವಾಂಟ್ಸ್, ಎಲ್ಲ ಕಂಫರ್ಟ್ಸ್ನು ಸ್ಯಾಕ್ರಿಫೈಸ್ ಮಾಡಿ ಅಷ್ಟನ್ನು ಇನ್ವೆಸ್ಟ್ ಮಾಡಬೇಕು, ಸೇವ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ 20% ನಿಮ್ಮ ಖರ್ಚಿಗೋಸ್ಕರ ಇಟ್ಕೊಂಡು ಮಿಕ್ಕಿದ್ದನ್ನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಒಂದ್ಸರಿ ನೀವು ಈ ಮೈಂಡ್ಸೆಟ್ನ ಬೆಳೆಸ್ಕೊಂಡ್ಬಿಟ್ರೆ, ಈ ಒಂದು ಅಭ್ಯಾಸ ಬಂದುಬಿಟ್ರೆ, ಲೇಟರ್ ಇನ್ ಯುವರ್ ಲೈಫ್
ನೀವು ನಿಮ್ಮ EMIಸ್ಗೋಸ್ಕರ, ನಿಮ್ಮ ಎಕ್ಸ್ಪೆನ್ಸ್ಗೋಸ್ಕರ ಏನು ಕಷ್ಟಪಟ್ಟು ದುಡಿತಾ ಇದ್ದೀರಾ, ನೀವು ಈಗ ಇನ್ವೆಸ್ಟ್ ಮಾಡಿರೋ ದುಡ್ಡು ನಿಮ್ಮ ಎಕ್ಸ್ಪೆನ್ಸಸ್ನ ಪೇ ಮಾಡೋಕ್ಕೆ ಶುರು ಮಾಡುತ್ತೆ, ನಿಮ್ಮ EMIಸ್ನ ಪೇ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ದ್ಯಾಟ್ಸ್ ದ ಗ್ರೋತ್ ಮೈಂಡ್ಸೆಟ್. ಇಲ್ಲ ಅಂತ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ನೀವು ಎಷ್ಟು ದುಡಿತಾ ಇರ್ತೀರೋ ಅಷ್ಟನ್ನ ಎಕ್ಸ್ಪೆನ್ಸಸ್ ಮೇಲೆ ಖರ್ಚು ಮಾಡ್ತಾ ಇರ್ತೀರಾ. ಸೊ ಯು ವಿಲ್ ಬಿ ಸ್ಟಕ್ ಇನ್ ದಟ್ ಲೂಪ್. ಹಾಗಿದ್ದಾಗ ನಿಮ್ಗೆ ಎಷ್ಟೇ ಜಾಬಲ್ಲಿ ನೆಮ್ಮದಿ ಇಲ್ಲ, ಜಾಬ್ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೂ ಯು ವೋಂಟ್ ಬಿ ಏಬಲ್ ಟು ಡೂ ದ್ಯಾಟ್, ಬಿಕಾಸ್ ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್, ಅಷ್ಟೊಂದು ಖರ್ಚುಗಳು ನಿಮ್ಮ ತಲೆ ಮೇಲಿರುತ್ತೆ. ನಿಮ್ಮನ್ನು ನೀವು ಆ ಒಂದು ಸಿಚುವೇಶನ್ಗೆ ಹಾಕೋಬೇಡಿ, ಆ ಒಂದು ಆಬ್ಲಿಗೇಷನ್ಗೆ ಹಾಕೋಬೇಡಿ. ಹಾಗಾಗಿ ನಿಮ್ಮ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ರೀತಿ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡಿದಾಗ ನಿಮ್ಮ ರಿಯಾಲಿಟಿನ ಫೇಸ್ ಮಾಡ್ತೀರಾ. ಯು ವಿಲ್ ಸ್ಟಾರ್ಟ್ ಕ್ವೆಶ್ಚನಿಂಗ್ ಯುವರ್ ಸೆಲ್ಫ್. ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ಆಲ್ಸೋ ವಾಟ್ ಈಸ್ ಯುವರ್ ಪರ್ಸ್ನಾಲಿಟಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀರಾ. ಆ್ಯಂಡ್ ಆಲ್ಸೋ ದುಡ್ಡಿನ ಜೊತೆ ನಿಮ್ಮ ಮೈಂಡ್ಸೆಟ್ ಏನು, ನಿಮ್ಮ ಬಿಹೇವಿಯರ್ ಏನು ಅನ್ನೋದು ಕೂಡ ರಿವೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಎಕ್ಸ್ಪೆನ್ಸ್ ಶೀಟ್ನ ಅನಲೈಸ್ ಮಾಡಿದಾಗ ನೀವು ಜಾಸ್ತಿ ಖರ್ಚುಗಳನ್ನ ಶೋ ಆಫ್ ವಸ್ತುಗಳ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಮೋಸ್ಟ್ಲಿ ನಾನು ಈ ಬ್ರ್ಯಾಂಡೆಡ್ ಬ್ಯಾಗ್ನ ತೊಗೊಳ್ಳೇಬೇಕು, ನಾನು ಇಷ್ಟು ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ನ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನೋ ಒಂದು ಭಯದಿಂದ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮ ಮೈಂಡ್ಸೆಟ್ ಏನಾಗಿರುತ್ತೆ, ನಾನು ಯಾವಾಗಲೂ ಸೊಸೈಟಿಯಲ್ಲಿ ನನ್ನ ಸ್ಟೇಟಸ್ನ ಮೇಂಟೈನ್ ಮಾಡಬೇಕು, ಜನರ ಮುಂದೆ ನನ್ನ ಇಮೇಜ್ನ ಬಿಲ್ಡ್ ಮಾಡ್ಕೋಬೇಕು, ಅಥವಾ ಈ ರೀತಿ ಒಂದು ಲ್ಯಾವಿಶ್ ಲೈಫ್ ಸ್ಟೈಲ್ ಅಥವಾ ಒಂದು ಶೋ ಆಫ್ ಲೈಫ್ ಸ್ಟೈಲಲ್ಲಿ ಬದುಕಬೇಕು, ಈ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರಾ. ಸೊ ಈ ಒಂದು ಪರ್ಸನಾಲಿಟಿ ನಿಮಗೆ ನಿಮ್ಮ ಎಕ್ಸ್ಪೆನ್ಸ್ ಶೀಟ್ ತೋರಿಸುತ್ತೆ, ರಿವೀಲ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಆ ರೀತಿ ಸ್ಪೆಂಡ್ ಮಾಡಿದಾಗ ನಿಮಗೆ ಆ ಮೂಮೆಂಟಲ್ಲಿ ಸೊಸೈಟಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಮುಂದೆ ಯು ಆರ್ ಸೋ ವೆಲ್ ಟು ಡೂ, ಯು ಆರ್ ರಿಚ್ ಅನ್ನೋ ರೀತಿ ನಿಮ್ಮನ್ನು ನೀವು ಪೋರ್ಟ್ರೇ ಮಾಡ್ಕೊಳ್ಬೋದು. ಬಟ್ ಇನ್ಸೈಡ್ ಯುವರ್ ಸೆಲ್ಫ್ ಯು ವಿಲ್ ಬಿ ಬ್ರೋಕ್. ನೆಕ್ಸ್ಟ್ ಮಂತ್ ಈ ಖರ್ಚಿಗೆ ಏನು ಮಾಡಲಿ, ನೆಕ್ಸ್ಟ್ ಮಂತ್ ಈ EMIನ ಹೇಗೆ ಪೇ ಮಾಡಲಿ, ಈ ಎಕ್ಸ್ಪೆನ್ಸ್ನ ಹೇಗೆ ಪೇ ಮಾಡಲಿ ಅನ್ನೋ ಒಂದು ಸ್ಟ್ರೆಸ್ಸಲ್ಲಿ ಬದುಕ್ತಾ ಇರ್ತೀರಾ. ಸೊ ಇನ್ಸೈಡ್ ಯು ವಿಲ್ ಬಿ ರಿಯಲಿ ಬ್ರೋಕ್ ಆ್ಯಂಡ್ ಬ್ರೋಕನ್. ಬಟ್ ಇನ್ ಅ ಕಾಂಟ್ರಾಸ್ಟ್, ನೀವು ನಿಮ್ಮ ದುಡ್ಡನ್ನು ನಿಮಗೆ ಫ್ರೀಡಮ್ ಕೊಡಿಸೋ ಒಂದು ಟೂಲ್ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದಾಗ ನೀವು ಸೊಸೈಟಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ಈ ಬ್ರ್ಯಾಂಡೆಡ್ ವಾಚ್ನ ಯೂಸ್ ಮಾಡಿಲ್ಲ ಅಂದರೆ ಏನು ಅಂದ್ಕೊಳ್ತಾರೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ನಿಲ್ಲಿಸ್ತೀರಾ. ಆ್ಯಂಡ್ ಇಟ್ ಫೀಲ್ಸ್ ಮೀನಿಂಗ್ಲೆಸ್ ಟು ಯು. ಸೊ ಅದೇ ದುಡ್ಡನ್ನು ನೀವು ಒಂದು ಕಂಫರ್ಟೇಬಲ್ ಆ್ಯಂಡ್ ಸೆಕ್ಯೂರ್ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀರಾ. ಸೊ ದ್ಯಾಟ್ ನಿಮ್ಗೆ ಇನ್ ಕೇಸ್ ಜಾಬಲ್ಲಿ ಏನೋ ಸ್ಟ್ರೆಸ್ ಇದೆ, ಯು ವಾಂಟ್ ಟು ಟೇಕ್ ಸಮ್ ಬ್ರೇಕ್ ಅಂತ ಅಂದಾಗ ನೀವು ಎರಡೆರಡು ಸರಿ ಯೋಚನೆ ಮಾಡಲ್ಲ. ಅದೇ ದುಡ್ಡಲ್ಲೇ ಒಂದು 10 ದಿನ ಲೀವ್ ತೊಗೊಂಡು ಒಂದು ನೆಮ್ಮದಿ ಕೊಡುವಂತಹ ಜಾಗಕ್ಕೆ ಟ್ರಿಪ್ಗೆ ಹೋಗಿ ಬರ್ತೀರಾ. ಆ್ಯಂಡ್ ಆಲ್ಸೋ ನಿಮಗೆ ಮೋಸ್ಟ್ಲಿ ಜಾಬ್ ಸಾಕಾಯಿತು, ಏನೋ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅಂದಾಗ ಅದ್ರ ಬಗ್ಗೆ ಎರಡೆರಡು ಸರಿ ಯೋಚನೆ ಮಾಡಲ್ಲ. ಯು ವಿಲ್ ಸ್ಟಾರ್ಟ್ ಸಮಥಿಂಗ್, ಬಿಕಾಸ್ ಅದಕ್ಕೋಸ್ಕರ ನೀವು ಸೇವಿಂಗ್ಸ್ ಮಾಡ್ಕೊಂಡಿದ್ದೀರಾ, ಒಂದು ಸೆಕ್ಯೂರ್ ಫಿನಾನ್ಷಿಯಲ್ ಲೈಫ್ನ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಸೊ ಆ ದುಡ್ಡು ನಿಮಗೆ ಆ ಒಂದು ಫ್ರೀಡಮ್ನ ಕೊಡುತ್ತೆ, ಆ ಒಂದು ಚಾಯ್ಸ್ನ ಕೊಡುತ್ತೆ, ಬಿಕಾಸ್ ಅದಕ್ಕೆ ಬೇಕಾಗಿರುವಂತಹ ಸೇವಿಂಗ್ಸ್ ನಿಮ್ಮ ಹತ್ರ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ದಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್, ರೈಟ್? ಹಾಗಾಗಿ ನಿಮ್ಮ ಇವತ್ತಿನ ಮನಿ ಹ್ಯಾಬಿಟ್, ನಿಮ್ಮ ಇವತ್ತಿನ ಮನಿ ಮೈಂಡ್ಸೆಟ್ ಇನ್ ದ ಕಮಿಂಗ್ ಇಯರ್ಸ್ ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡ್ತೀರಾ, ಅಥವಾ ಅರ್ನಿಂಗ್ ಮೋರ್ ಬಟ್ ಸ್ಟಿಲ್ ಸ್ಟಕ್ ಇನ್ ದ ಲೂಪ್ ಅನ್ನೋ ಒಂದು ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡಿರ್ತೀರಾ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಸ್ಟಾರ್ಟ್ ಟ್ರ್ಯಾಕಿಂಗ್ ಯುವರ್ ಎಕ್ಸ್ಪೆನ್ಸಸ್. ನೌ ದೇರ್ ಆರ್ 2 types ಆಫ್ ಪೀಪಲ್. ಒಬ್ಬರ ಸ್ಯಾಲ್ರಿ ಜಾಸ್ತಿ ಆದರೆ ಅವರು ಯಾವುದೆಲ್ಲ ಹೊಸ SIPsನ ಸ್ಟಾರ್ಟ್ ಮಾಡ್ಬೋದು, ಎಷ್ಟೆಲ್ಲ ಹೊಸ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು, ಎಷ್ಟೆಲ್ಲ ಲಾಂಗ್ ಟರ್ಮಲ್ಲಿ ಒಂದು ಸ್ಟಾಕ್ ಆಪ್ಷನ್ಸ್ನ ಬೈ ಮಾಡಿಟ್ಕೊಳ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ, ಇನ್ನು ಕೆಲವರು ಅವರ ಸ್ಯಾಲ್ರಿ ಜಾಸ್ತಿ ಆಗಿದ ತಕ್ಷಣ EMIಯಲ್ಲಿ ಅದನ್ನ ತೊಗೊಳ್ಬೋದು, ಈ ಗ್ಯಾಜೆಟ್ನ ತೊಗೊಳ್ಬೋದು, ಅಲ್ಲಿಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಅವರಿಬ್ಬರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನಂದರೆ, ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಅದೇ ಲೂಪಲ್ಲೇ ಸ್ಟಕ್ ಆಗಿರ್ತಾರೆ. ಅವ್ರಿಗೆ ಎಷ್ಟೇ ಪೇಮೆಂಟ್ ಜಾಸ್ತಿ ಆದ್ರೂ ಅಷ್ಟೇ ಎಕ್ಸ್ಪೆನ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಅಷ್ಟೇ ಖರ್ಚುಗಳನ್ನ ಮೈ ಮೇಲೆ ಹಾಕೊಳ್ತಾ ಇರ್ತಾರೆ. ಜಾಸ್ತಿ ಪೇಮೆಂಟ್ ಬರ್ತಾ ಇದೆ, ಈ ಕಡೆ ಜಾಸ್ತಿ ಖರ್ಚುಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಬಟ್ ಯಾರು ಅವರ ಫ್ಯೂಚರ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಗ್ರೋತ್ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಆ್ಯಂಡ್ ಆಲ್ಸೋ ಅದರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಆ್ಯಕ್ಷನ್ನ ತೊಗೊಳ್ತಾ ಇರ್ತಾರೆ, ಅವ್ರಿಗೆ ಸಮ್ವೇರ್ ಅಲಾಂಗ್ ದ ವೇ ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ಬಿಡುತ್ತೆ. ಅರ್ಲಿ ರಿಟೈರ್ಮೆಂಟ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಿಕಾಸ್ ಅವರು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ಅವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಈವನ್ ವೆನ್ ದೇ ಆರ್ ಸ್ಲೀಪಿಂಗ್, ಅವರ ಇನ್ವೆಸ್ಟ್ಮೆಂಟ್ ದುಡ್ಡು ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ದ್ಯಾಟ್ ವಿಲ್ ಸ್ಟಾರ್ಟ್ ಟು ಟೇಕ್ ಕೇರ್ ಆಫ್ ದೇರ್ ಎಕ್ಸ್ಪೆನ್ಸಸ್. ಬಿಕಾಸ್
ಅವರು ಆ ಒಂದು ಸರ್ವೈವಲ್ ಮೈಂಡ್ಸೆಟ್ಟಲ್ಲಿ ಬದುಕ್ತಾ ಇರಲ್ಲ. ನೆಕ್ಸ್ಟ್ ತಿಂಗಳು ಏನು ಮಾಡೋದು, ಈ ಖರ್ಚನ್ನ ಹೇಗೆ ನೋಡ್ಕೊಳ್ಳೋದು, ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಂದರೆ ಏನು ಮಾಡೋದು ಅನ್ನೋ ಯೋಚನೆ ಇರಲ್ಲ. ಸೊ ಈ ಪಾಯಿಂಟ್ನ ಜಸ್ಟ್ ಏನು, ಸಾಧ್ಯವಾದಷ್ಟು ನಿಮ್ಮ ಇನ್ಕಮ್ ಆ್ಯಂಡ್ ಆಲ್ಸೋ ಇನ್ಕಮ್ ಸ್ಟ್ರೀಮ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಎಕ್ಸ್ಪೆನ್ಸಸ್ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಇಟ್ಕೊಳ್ಳಿ. ಇನ್ಕಮ್ ಜಾಸ್ತಿ ಆಗಿದ ತಕ್ಷಣ ಎಕ್ಸ್ಪೆನ್ಸಸ್ನೂ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಅಸೆಟ್ಸ್ ರಾದರ್ ದ್ಯಾನ್ ಯುವರ್ ಲಯಬಿಲಿಟೀಸ್. ಸಿ ವೆನ್ ಯು ಆರ್ ಯಂಗ್, ಲೇಟರ್ ಪಾರ್ಟ್ ಇನ್ ಲೈಫಲ್ಲಿ ಏನೋ ಒಂದು ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅಷ್ಟೊಂದು ಈಗ ನಿಮ್ಗೆ ಇಲ್ಲದೆ ಇರ್ಬೋದು. ಎಷ್ಟೋ ಜನರಿಗೆ ಅವ್ರ ಪೇರೆಂಟ್ಸ್ ಅವರ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ನೋಡ್ಕೊಳ್ತಾ ಇರ್ಬೋದು. ಆ್ಯಂಡ್ ವೆನ್ ಯು ಆರ್ ಯಂಗ್ ಯು ಕ್ಯಾನ್ ವರ್ಕ್ ಹಾರ್ಡ್, ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಏನಾದರೂ ಒಂದು ಮಾಡಬೇಕು, ಕಲಿಬೇಕು, ಐ ವಾಂಟ್ ಲರ್ನ್ ಸಮಥಿಂಗ್ ನ್ಯೂ, ಐ ವಾಂಟ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಅನ್ನೋ ಒಂದು ಪ್ಯಾಷನ್ ಇರುತ್ತೆ, ಗ್ರೋತ್ ಮೈಂಡ್ಸೆಟ್ ಇರುತ್ತೆ, ಝೀಲ್ ಇರುತ್ತೆ. ಆ ಒಂದು ಎನರ್ಜಿನ ಸರಿಯಾದ ದಾರಿನಲ್ಲಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ 90% ಆಫ್ ದ ಯೂತ್ ಈಗಲೇ ಯಾರು ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ಲೆಟ್ ಮಿ ಎಂಜಾಯ್ ಮೈ ಲೈಫ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಆಫ್ಕೋರ್ಸ್ ಆ ಏಜಲ್ಲಿ ಲೈಫ್ನ ಎಂಜಾಯ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಬಟ್ ಅದೊಂದೇ ಲೈಫ್ ಆಗಿಬಿಡಬಾರ್ದು. ಯಾವುದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು, ಎಷ್ಟು ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನು ನೀವು ಈಗಲೇ ಅರ್ಥ ಮಾಡ್ಕೊಂಬಿಟ್ರೆ, ನಾನು ನನ್ನ 19 20 ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಿದ್ರೆ ಈಗ ಆಫ್ಟರ್ 20 years, ಮೇ ಬಿ 40 years 45 yearsಲ್ಲಿ ಎಷ್ಟು ಫಿನಾನ್ಷಿಯಲಿ ಸ್ಟ್ರೆಸ್ ಫ್ರೀ ಆಗಿ ಬದುಕ್ಬೋದಾಗಿತ್ತು, ಎಷ್ಟು ಆರಾಮಾಗಿರ್ಬೋದಾಗಿತ್ತು ಅಂತ ರಿಗ್ರೆಟ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಆ್ಯಂಡ್ ನಮ್ಮ ಟೈಮ್ ಪೀರಿಯಡಿಗೆ ಕಂಪೇರ್ ಮಾಡಿದ್ರೆ ಈಗಿನ ಯಂಗ್ಸ್ಟರ್ಸ್ ತುಂಬಾ ದುಡ್ಡಿನ ಬಗ್ಗೆ ಅವೇರ್ ಆಗಿರ್ತಾರೆ, ಅವ್ರನ್ನ ಅವರು ಎಡ್ಯುಕೇಟ್ ಮಾಡ್ಕೊಳ್ತಾ ಇರ್ತಾರೆ. ಎಷ್ಟೋ ಜನ ಓದ್ತಾನೆ ಸೈಡ್ ಗಿಗ್ನ ಸ್ಟಾರ್ಟ್ ಮಾಡಿರ್ತಾರೆ. ಎಷ್ಟೋ ಜೆನ್ಸಿಗಳು ಹೊಸ ಸ್ಟಾರ್ಟಪ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಹ್ಯಾಪಿ ಅಬೌಟ್ ದೆಮ್. ಆ್ಯಂಡ್ ನೀವು ಅವರಲ್ಲಿ ಒಬ್ಬರಾಗಿದ್ದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ಇಫ್ ನಾಟ್, ದಿಸ್ ವಿಡಿಯೋ ಈಸ್ ಯುವರ್ ಸೈನ್. ಆದಷ್ಟು ಫಿನಾನ್ಷಿಯಲಿ ಅವೇರ್ ಆಗಿರಿ, ಎಡ್ಯುಕೇಟ್ ಮಾಡ್ಕೊಳ್ತಾ ಇರಿ. ಆ್ಯಂಡ್ ಆಲ್ಸೋ ಗ್ರೋತ್ ಮೈಂಡ್ಸೆಟ್ ಇರುವಂತಹ ಫ್ರೆಂಡ್ಸ್ನ ಮಾಡ್ಕೊಳ್ಳಿ. ಆ್ಯಂಡ್ ಮನಿ ಬಗ್ಗೆ ವರ್ಕ್ಶಾಪ್ಸ್ ಆಗಿರ್ಬೋದು, ಈವೆಂಟ್ಸ್ಗಳು ನಡೀತಾ ಇರ್ಬೋದು ನಿಮ್ಮ ಸುತ್ತಮುತ್ತ. ಜಸ್ಟ್ ಗೂಗಲ್ ಇಟ್ ಅಥವಾ ChatGPT ಸಹಾಯ ತಗೊಳ್ಳಿ. ಆ್ಯಂಡ್ ನಿಮ್ಮ ಈ ಒಂದು ಪ್ರೆಷಸ್ ಎನರ್ಜಿನ ರೈಟ್ ವೇನಲ್ಲಿ ಚಾನಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಯೂಶಲಿ ಒಂದು ದೊಡ್ಡ ಮಿಸ್ಟೇಕಿಂದ ನಿಮ್ಮ ದುಡ್ಡು ಡಿಸಪಿಯರ್ ಆಗಿಬಿಡಲ್ಲ, ಬಟ್ ನೀವು ಎವ್ರಿ ಡೇ ತಗೊಳ್ಳೋವಂತಹ ಸ್ಮಾಲ್ ಆ್ಯಂಡ್ ಅನ್ಕಾನ್ಷಿಯಸ್ ಡಿಸಿಷನ್ಸಿಂದ ನಿಮ್ಮ ದುಡ್ಡು ಡಿಸಪಿಯರ್ ಆಗುತ್ತೆ. ಇಲ್ಲಿ ಗೋಲ್ ಓವರ್ ನೈಟ್ ರಿಚ್ ಆಗಿಬಿಡಬೇಕು ಅನ್ನೋದಲ್ಲ, ಬಟ್ ನಿಮ್ಮ ದುಡ್ಡಿನ ಜೊತೆ ನೀವು ಇಂಟೆನ್ಷನಲ್ ಆಗಬೇಕು ಅನ್ನೋದು. ಆ್ಯಂಡ್ ಒಂದ್ಸರಿ ನೀವು ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಕಲಿತ್ರೆ ನೀವು ಪೇಚೆಕ್ ಟು ಪೇಚೆಕ್ ಬದುಕೋದನ್ನು ಸ್ಟಾಪ್ ಮಾಡ್ತೀರಾ. ಆ್ಯಂಡ್ ಯು ಸ್ಟಾರ್ಟ್ ಬೈಯಿಂಗ್ ಯುವರ್ ಸೆಲ್ಫ್ ಸಮಥಿಂಗ್ ಫಾರ್ ಮೋರ್ ವ್ಯಾಲ್ಯೂಯಬಲ್. ಏನದು? ದಟ್ಸ್ ಯುವರ್ ಪೀಸ್ ಆಫ್ ಮೈಂಡ್. ಐ ಹೋಪ್ ಈ ವಿಡಿಯೋ ನಿಮಗೆ ತಕ್ಕ ಮಟ್ಟಿಗೆ ವ್ಯಾಲ್ಯೂ ಕೊಟ್ಟಿದೆ ಅಂತ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಾನು ನಿಮ್ಮನ್ನ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.